ಈ ಪ್ರಪಂಚದಲ್ಲಿ ಕಾಸ್ಟ್ಲಿ ಮತ್ತು ಪ್ರೀಮಿಯಂ ಫೋನ್ಸ್ ಅಂದರೆ ಎಲ್ರಿಗೂ ನೆನಪಾಗೋದು ಆ್ಯಪಲ್ ಅಥವಾ ಸ್ಯಾಮ್ಸಂಗ್. ಈಗಂತೂ ಸ್ಯಾಮ್ಸಂಗ್ ಆ್ಯಪಲ್ಗೆ ಬಿಗ್ಗೆಸ್ಟ್ ಕಾಂಪಿಟೇಟರ್. ಯಾಕಂದರೆ ಸ್ಯಾಮ್ಸಂಗ್ನ ಇನೋವೇಷನ್, ಟೈಮ್ಲಿ ಅಪ್ಡೇಟ್, ಅದರ ಆ್ಯಕ್ಯುರಸಿ ಮತ್ತು ಬಿಲ್ಡ್ ಕ್ವಾಲಿಟಿ ಆ ರೇಂಜಲ್ಲಿದೆ. ಆ್ಯಪಲ್ ಅದರ ಹತ್ತಿರ ಕೂಡ ಹೋಗೋಕ್ಕೆ ಆಗಲ್ಲ. ಆದರೆ ಈ ಸ್ಯಾಮ್ಸಂಗ್ ಯಾವುದೋ ಅಮೇರಿಕನ್, ಚೈನೀಸ್ ಆರ್ ಜಾಪನೀಸ್ ಕಂಪನಿ ಅಲ್ಲ. ಅತ್ಯಂತ ಚಿಕ್ಕ ದೇಶವಾದ ಸೌತ್ ಕೊರಿಯಾ ದೇಶದ ಕಂಪನಿ. ಆ ದೇಶದ ಎಕಾನಮಿಗೆ ಬೇಕಾದ ಯಾವ ಸೌಲಭ್ಯವೂ ಇಲ್ಲ. ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್, ಪೆಟ್ರೋಲ್, ಆಯಿಲ್, ಗೋಲ್ಡ್, ರಿಸೋರ್ಸ್ ಈ ರೀತಿ ಯಾವುದೂ ಇಲ್ಲ. ಆದರೂ ಆ ದೇಶ ವರ್ಲ್ಡ್ GDP ಲಿಸ್ಟಲ್ಲಿ, ಡೆವಲಪ್ಡ್ ಕಂಟ್ರೀಸ್ ಟೆಕ್ನಾಲಜಿ ಲಿಸ್ಟಲ್ಲಿ 14ನೇ ಸ್ಥಾನದಲ್ಲಿದೆ. ಆದರೆ ಇದು ಹೇಗೆ ಸಾಧ್ಯ? ಈ ಎಲ್ಲವೂ ಆ ದೇಶದ ಕೇವಲ 3-4 ಕಂಪನಿಗಳಿಂದ ಮಾತ್ರ ಸಾಧ್ಯವಾಗಿದೆ. ಅದರಲ್ಲಿ ನಂಬರ್ 1 ಈ ಸ್ಯಾಮ್ಸಂಗ್ ಕಂಪನಿ. ಸ್ಯಾಮ್ಸಂಗ್ ಅಂದರೆ ಮೊದಲು ನೆನಪಾಗೋದು ಪ್ರೀಮಿಯಂ ಮತ್ತು ಕಾಸ್ಟ್ಲಿ ಫೋನ್ಸ್, ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್, ಕ್ಯಾಮ್ರಾ, ಲ್ಯಾಪ್ಟಾಪ್ ಈ ರೀತಿ ಬೇರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಮಾತ್ರ. ಈ ರೀತಿ ಪ್ರತಿಯೊಬ್ಬರು ಯಾವುದಾದ್ರೂ ಒಂದು ಸ್ಯಾಮ್ಸಂಗ್ ವಸ್ತು ಉಪಯೋಗ ಮಾಡ್ತಾನೆ ಇರ್ತಾರೆ. ಈ ಸ್ಯಾಮ್ಸಂಗ್ ಗ್ರೂಪಲ್ಲಿ ಕೇವಲ ಒಂದು ಪಾರ್ಟ್ ಮಾತ್ರ. ಈ ಸ್ಯಾಮ್ಸಂಗ್ ಕಂಪನಿ ನಿಮ್ಮ ಇಮ್ಯಾಜಿನೇಷನ್ಗೂ ಮೀರಿದ ಅತ್ಯಂತ ದೊಡ್ಡ ಕಂಪನಿ. ಒಂದು ಚಿಕ್ಕ ಎಕ್ಸಾಂಪಲ್ ಕೊಡೋದಾದರೆ, ಪ್ರಪಂಚದ ಅತ್ಯಂತ ದೊಡ್ಡ ಬಿಲ್ಡಿಂಗ್ ಬುರ್ಜ್ ಖಲೀಫಾ ಕಟ್ಟಿದ್ದು ಇದೇ ಸ್ಯಾಮ್ಸಂಗ್. ಸೊ ಸ್ಯಾಮ್ಸಂಗ್ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ವಿಷಯ ಇದೆ. ಈ ವಿಡಿಯೋದಲ್ಲಿ ಸ್ಯಾಮ್ಸಂಗ್ ಯಾವ ರೀತಿ ಶುರುವಾಯಿತು, ಬೇರೆ ಯಾವ್ಯಾವ ಬಿಸ್ನೆಸ್ ಮಾಡುತ್ತೆ, ಅಷ್ಟು ಚಿಕ್ಕ ಸೌತ್ ಕೊರಿಯಾದಲ್ಲಿ ಹುಟ್ಟಿದ ಈ ಚಿಕ್ಕ ಕಂಪನಿ ಹೇಗೆ ಈ ಪ್ರಪಂಚವನ್ನು ರೂಲ್ ಮಾಡ್ತಿದೆ, ಈ ಕಂಪನಿ ಮೇಲೆ ಯಾವ್ಯಾವ ಕಾಂಟ್ರವರ್ಸಿ ಇದೆ, ಈ ಎಲ್ಲ ರೀತಿ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೌತ್ ಕೊರಿಯಾದಲ್ಲಿ ಲೀ ಬ್ಯಾಂಗ್ ಚುಲ್ ಅನ್ನೋ ವ್ಯಕ್ತಿ ತನ್ನ 28ನೇ ವಯಸ್ಸಲ್ಲಿ ತನ್ನ 40 ಜನ ಎಂಪ್ಲಾಯೀಸ್ ಜೊತೆ ಸ್ಯಾಮ್ಸಂಗ್ ಕಂಪನಿ ಶುರು ಮಾಡ್ತಾನೆ. ಮೊದಲಲ್ಲಿ ಇದು ಒಣಗಿದ ಮೀನು, ನೂಡಲ್ಸ್, ಅಲ್ಲಿರೋ ಗ್ರೋಸರಿ ಐಟಮ್ಸ್ ಮಾರೋ ಕಂಪನಿಯಾಗಿ ಶುರುವಾಗುತ್ತೆ. ಸ್ಯಾಮ್ಸಂಗ್ ಅಂದರೆ ಸೌತ್ ಕೊರಿಯಾ ಭಾಷೆಯಲ್ಲಿ 3 ಸ್ಟಾರ್ಸ್ ಅಂತ. ಕೊರಿಯಾದಲ್ಲಿ 3 ಅನ್ನೋ ನಂಬರನ್ನು ತುಂಬ ಸ್ಪೆಷಲ್ಲಾಗಿ, ತುಂಬ ಗ್ರೇಟಾಗಿ ನೋಡ್ತಾರೆ ಮತ್ತು ಸ್ಟಾರ್ಸ್ ಯಾವತ್ತೂ ಶಾಶ್ವತವಾಗಿ ಇರ್ತವೆ. ಅದೇ ರೀತಿ ಈ ಕಂಪನಿ ಕೂಡ ದೊಡ್ಡದಾಗಿ, ಪರ್ಮನೆಂಟಾಗಿ, ತುಂಬ ಗ್ರೇಟ್ ಆಗಲಿ ಅಂತ ಈ ಹೆಸರು ಇಟ್ಟಿದ್ದು. ಇದರ ಲೋಗೋ ಮೊದಲು ಈ ರೀತಿ 3 ಸ್ಟಾರ್ಸ್ಗಳ ಜೊತೆ ಇತ್ತು. ಕಾಲಕ್ರಮೇಣ ಈ ಲೋಗೋ ಈ ರೀತಿ ಅಪ್ಡೇಟ್ ಆಗ್ತಾ ಬಂತು. ಬಿಸ್ನೆಸ್ ಚೆನ್ನಾಗಿ ನಡೀತಿದೆ ಅನ್ನೋ ಟೈಮಲ್ಲಿ 1950ರಲ್ಲಿ ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾ ಮಧ್ಯೆ ಯುದ್ಧ ಶುರುವಾಗುತ್ತೆ. ನಾರ್ತ್ ಕೊರಿಯಾ ಅಂದರೆ ಬೇರೆ ಯಾರೂ ಅಲ್ಲ, ಕಿಮ್ ಜಾಂಗ್ ಉನ್. ಈ ವ್ಯಕ್ತಿ ಬಗ್ಗೆ ನಿಮಗೆಲ್ಲ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರ್ಬೋದು. ಗೊತ್ತಿಲ್ಲ ಅಂದರೆ ಕಾಮೆಂಟ್ ಮಾಡಿ. ಈ ವ್ಯಕ್ತಿ ಬಗ್ಗೆ ಅಥವಾ ನಾರ್ತ್ ಕೊರಿಯಾ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಸೌತ್ ಕೊರಿಯಾ ಎಕಾನಮಿ ಕಂಪ್ಲೀಟಾಗಿ ಕ್ರ್ಯಾಶ್ ಆಗುತ್ತೆ. ಅಲ್ಲಿವರೆಗೂ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಿದ್ದ ಈ ದೇಶ ಈಗ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬರುತ್ತೆ. ಈ ಎರಡೂ ದೇಶಗಳ ಯುದ್ಧ ಸ್ಯಾಮ್ಸಂಗ್ ಕಂಪನಿಯನ್ನು ಕಂಪ್ಲೀಟಾಗಿ ಶೇಕ್ ಮಾಡಿತ್ತು. ಆ ಟೈಮಲ್ಲಿ ಲೀ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಮೊದಲು ಶುಗರ್ ರಿಫೈನರಿ ಶುರು ಮಾಡಿದ್ರು. ಆ ನಂತರ ಬಟ್ಟೆಗೆ ಬೇಕಾದ ಉಣ್ಣೆ ತಯಾರಿಸೋ ದೇಶದಲ್ಲೇ ಅತ್ಯಂತ ದೊಡ್ಡ ಉಣ್ಣೆ ಮಿಲ್ ಶುರು ಮಾಡ್ತಾರೆ. ಈ ರೀತಿ ಈ ಕಂಪನಿ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಎಂಟ್ರಿ ಕೊಡುತ್ತೆ. ಈ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಬಂದ ಲಾಭದಿಂದ ಡಿಪಾರ್ಟ್ಮೆಂಟಲ್ ಸ್ಟೋರ್ ಶುರು ಮಾಡಿತ್ತು. ಈ ರೀತಿ ಬೇರೆ ಬೇರೆ ಬಿಸ್ನೆಸ್ ಸಕ್ಸಸ್ನ ಜೊತೆ ಲೀ ಕೆಲವೇ ವರ್ಷದಲ್ಲಿ ಸೌತ್ ಕೊರಿಯಾದಲ್ಲಿ ರಿಚೆಸ್ಟ್ ಪರ್ಸನ್ ಆಗ್ತಾರೆ. ಯುದ್ಧದಿಂದ ಎಲ್ಲ ನಾಶವಾಗಿದ್ದ ದೇಶವನ್ನು ರಿಕವರಿ ಮಾಡೋ ಆಗಿನ ಸರ್ಕಾರ ಮತ್ತು ನಾಯಕರು ಹೊಸ ರೂಲ್ಸ್ ಮಾಡ್ತಾರೆ. ಚಿಕ್ಕ ಚಿಕ್ಕ ಕಂಪನಿಗಳು ದೊಡ್ಡದಾಗಿ ಸಕ್ಸಸ್ ಆಗೋದಕ್ಕೆ ತುಂಬ ಟೈಮ್ ಬೇಕು. ಆಗ ಆ ದೇಶ ಕೂಡ ಸ್ಲೋ ಆಗಿ ಡೆವಲಪ್ ಆಗುತ್ತೆ. ಆದ್ದರಿಂದ ಆಲ್ರೆಡಿ ಇರೋ ದೊಡ್ಡ ಕಂಪನಿಗಳಿಗೆ ಹೆಲ್ಪ್ ಮಾಡಿದರೆ GDP ಬೇಗ ಇಂಪ್ರೂವ್ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಆ ಟೈಮಲ್ಲಿ ಸೌತ್ ಕೊರಿಯಾದಲ್ಲಿ ದೊಡ್ಡ ಕಂಪನಿಯಾಗಿದ್ದ ಸ್ಯಾಮ್ಸಂಗ್, LG, ಹ್ಯುಂಡೈ ಕಂಪನಿಗೆ ಬೇಕಾದ ಪರ್ಮಿಷನ್ ಕೊಡೋದು, ಬೇಕಾದಷ್ಟು ಲೋನ್ಸ್ ಕೊಡೋದು, ಟ್ಯಾಕ್ಸ್ ಕಡಿಮೆ ಮಾಡೋದು, ಈ ರೀತಿ ಸರ್ಕಾರ ಪೂರ್ತಿ ಸಪೋರ್ಟ್ ಮಾಡುತ್ತೆ. ಈ ಸಪೋರ್ಟಿಂದ ಸ್ಯಾಮ್ಸಂಗ್ ಫರ್ಟಿಲೈಸರ್, ಆಯಿಲ್ ರಿಫೈನರಿ, ಇನ್ಶೂರೆನ್ಸ್ ಎಂಟ್ರಿ ಕೊಡುತ್ತೆ. ಇವತ್ತಿಗೂ ಆ ದೇಶದಲ್ಲಿ ಸ್ಯಾಮ್ಸಂಗ್ ಅತಿ ದೊಡ್ಡ ಇನ್ಶೂರೆನ್ಸ್ ಕಂಪನಿ. ಇಷ್ಟೆಲ್ಲ ಇದ್ದರೂ ಆ ಕಂಪನಿ ಸ್ಟಾರ್ ಚೇಂಜ್ ಆಗಿದ್ದು ಈ ಕಂಪನಿ ಎಲೆಕ್ಟ್ರಾನಿಕ್ ಫೀಲ್ಡ್ಗೆ ಬಂದಮೇಲೆ. 1969ರಲ್ಲಿ ಸ್ಯಾಮ್ಸಂಗ್ ಈ ಫೀಲ್ಡ್ಗೆ ಎಂಟ್ರಿ ಕೊಟ್ಟಮೇಲೆ 1970ರಲ್ಲಿ ಮೊದಲ ಬಾರಿಗೆ 12 ಇಂಚ್ ಬ್ಲ್ಯಾಕ್ ಆ್ಯಂಡ್ ವೈಟ್ TV ಲಾಂಚ್ ಮಾಡಿತ್ತು. ಆ TV ತುಂಬ ದೊಡ್ಡ ಹಿಟ್ ಆಗುತ್ತೆ. ಕೇವಲ 10 ವರ್ಷದಲ್ಲಿ ಪ್ರಪಂಚದ ನಂಬರ್ 1 TV ಕಂಪನಿಯಾಗುತ್ತೆ ಈ ಸ್ಯಾಮ್ಸಂಗ್. TV ರಂಗದಲ್ಲಿ ಬಂದ ಲಾಭದಲ್ಲಿ ಬೇರೆ ಎಲೆಕ್ಟ್ರಾನಿಕ್ ಐಟಮ್ಸ್ನ ಕೂಡ ಶುರು ಮಾಡುತ್ತೆ. 1979ರಲ್ಲಿ ಮೈಕ್ರೋ ಓವೆನ್, 1980ರಲ್ಲಿ AC, 1981ರಲ್ಲಿ ಕಲರ್ TV, 1983ರಲ್ಲಿ ಪರ್ಸನಲ್ ಕಂಪ್ಯೂಟರ್, ವಾಷಿಂಗ್ ಮಷಿನ್, ಕ್ಯಾಲ್ಕುಲೇಟರ್, ಫ್ರಿಡ್ಜ್ ಈ ರೀತಿ ಎಲ್ಲವನ್ನ ಶುರು ಮಾಡುತ್ತೆ. ಆದರೆ ಈ ರೀತಿಯ ಪ್ರತಿ ಎಲೆಕ್ಟ್ರಾನಿಕ್ ಚಿಪ್ಸ್, ಸರ್ಕ್ಯೂಟ್ ಬೋರ್ಡ್ ಕಂಪಲ್ಸರಿ ಬೇಕೇ ಬೇಕು.
ಇದಕ್ಕೋಸ್ಕರ ಸ್ಯಾಮ್ಸಂಗ್ ಕಂಪನಿ ಬೇರೆ ಕಂಪನಿ ಮೇಲೆ ಡಿಪೆಂಡ್ ಆದರೆ ಪ್ರಾಫಿಟ್ ಕಡಿಮೆಯಾಗುತ್ತೆ ಅಂತ ಯೋಚನೆ ಮಾಡಿ 1980ರಲ್ಲಿ ಒಂದು ಸೆಮಿಕಂಡಕ್ಟರ್ ಕಂಪನಿಯನ್ನು ಪರ್ಚೇಸ್ ಮಾಡುತ್ತೆ. ಸೆಮಿಕಂಡಕ್ಟರ್ ಕಂಪನಿಯನ್ನು ಪರ್ಚೇಸ್ ಮಾಡಿದ ಮೇಲೆ ಅವರ ಸಪ್ಲೈ ಚೈನ್ ಮೇಲೆ ಪೂರ್ತಿ ಕಂಟ್ರೋಲ್ ಸ್ಯಾಮ್ಸಂಗ್ ಕಂಪನಿಗೆ ಬರುತ್ತೆ. ಇವರು ತಯಾರಿಸಿದ ಎಲೆಕ್ಟ್ರಾನಿಕ್ ಚಿಪ್ಸ್ ಕೇವಲ ಅವರ ಪ್ರಾಡಕ್ಟ್ಗೆ ಮಾತ್ರ ಅಲ್ಲದೆ ಬೇರೆ ಕಂಪನಿಗೂ ಸೆಲ್ ಮಾಡುತ್ತೆ. ಅವತ್ತಿಂದ ಇವತ್ತಿನವರೆಗೂ ಆ್ಯಪಲ್ಗೆ ಸ್ಯಾಮ್ಸಂಗ್ ಅತಿ ದೊಡ್ಡ ಸಪ್ಲೈಯರ್. ಫಸ್ಟ್ ಜನರೇಷನ್ ಐಫೋನ್ ಆ್ಯಪಲ್ ಡಿವೈಸಸಲ್ಲಿ ಸ್ಯಾಮ್ಸಂಗ್ ಚಿಪ್ಸ್ ಪ್ರಾಸೆಸರ್ ಯೂಸ್ ಮಾಡ್ತಿದ್ರು. ಈ ರೀತಿ ಸ್ಯಾಮ್ಸಂಗ್ ಮೊಬೈಲ್ ಫೋನ್ ಇಂಡಸ್ಟ್ರಿಗೆ ಕೂಡ ಬರುತ್ತೆ. 2 ವರ್ಷದ R&D ನಂತರ SH100 ಫೋನ್ ರಿಲೀಸ್ ಮಾಡಿತ್ತು. ಆದರೆ ಅದು ತುಂಬ ದೊಡ್ಡ ಫೇಲ್ ಆಯಿತು. ಆ ಟೈಮ್ಗೆ ಮೋಟೋರೋಲಾ ಕಂಪನಿ ಮೊಬೈಲ್ ಫೀಲ್ಡಲ್ಲಿ ಅತಿ ದೊಡ್ಡ ಸಕ್ಸಸ್ಫುಲ್ ಕಂಪನಿ. ಮೋಟೋಗೆ ಸ್ಯಾಮ್ಸಂಗ್ ಕಾಂಪೀಟ್ ಮಾಡೋಕೆ ಆಗಲ್ಲ. ಕೆಲವು ವರ್ಷಗಳು ಎಷ್ಟೇ ಫೋನ್ ಬಿಟ್ಟರೂ ಯಾವ ಸಕ್ಸಸ್ ಆಗಲ್ಲ, ಕೇವಲ ಕೆಲವು ಮಾತ್ರ ಸ್ವಲ್ಪ ಹಿಟ್ ಆಗುತ್ತೆ. ಆದರೂ 2009ರಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಸ್ಮಾರ್ಟ್ಫೋನ್ ರಿಲೀಸ್ ಮಾಡಿದ್ರು. ನೆಕ್ಸ್ಟ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ S ರಿಲೀಸ್ ಮಾಡುತ್ತೆ. ಈ 2 ಫೋನ್ಗಳು ತುಂಬ ದೊಡ್ಡ ಹಿಟ್ ಆಗುತ್ತೆ. ಅಲ್ಲಿಂದ ಸ್ಯಾಮ್ಸಂಗ್ ಮೊಬೈಲ್ ಇಂಡಸ್ಟ್ರಿಯಲ್ಲಿ ಹಿಂದೆ ತಿರುಗಿ ನೋಡೋದೇ ಇಲ್ಲ. ಗ್ಲೋಬಲ್ ಮೊಬೈಲ್ ಮಾರ್ಕೆಟಲ್ಲಿ ಸ್ಯಾಮ್ಸಂಗ್ ಇವತ್ತು ಒಬ್ಬ ದೊಡ್ಡ ಲೀಡರ್. ಇವಾಗ ನಮಗೆ ಗೊತ್ತಿರೋದು ಸ್ಯಾಮ್ಸಂಗ್ ಫೋನ್ಸ್ ಮತ್ತು ಬೇರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಮಾತ್ರ. ಆದರೆ ಇದನ್ನು ಬಿಟ್ಟು ಸ್ಯಾಮ್ಸಂಗ್ ಬೇರೆಯೇ ಇದೆ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ ಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸ್ಯಾಮ್ಸಂಗ್ನ ಬೇರೆ ಬಿಸ್ನೆಸ್ ಸ್ಯಾಮ್ಸಂಗ್ ಕನ್ಸ್ಟ್ರಕ್ಷನ್ ಮತ್ತು ಟ್ರೇಡಿಂಗ್ ಕಂಪನಿ. ಈ ಕಂಪನಿಯ ಮೂಲಕ ಪ್ರಪಂಚದಲ್ಲಿ ರೋಡ್ಸ್, ಟನಲ್, ಬ್ರಿಡ್ಜ್, ಟವರ್, ಪವರ್ ಪ್ಲಾಂಟ್ಗಳನ್ನು ನಿರ್ಮಿಸ್ತಾರೆ. ಈ SCTಯಲ್ಲಿ ಫೇಮಸ್ ಪ್ರಾಜೆಕ್ಟ್ ಈ ಬುರ್ಜ್ ಖಲೀಫಾ. ಈ ಬುರ್ಜ್ ಖಲೀಫಾವನ್ನು ಸ್ಯಾಮ್ಸಂಗ್ ಬೇರೆ ಕಂಪನಿ ಜೊತೆ ಸೇರಿ ನಿರ್ಮಾಣ ಮಾಡಿದ್ರೂ ಮೇಜರ್ ಪಾರ್ಟ್ ಈ ಸ್ಯಾಮ್ಸಂಗ್ಗೆ ಸೇರುತ್ತೆ. ಬುರ್ಜ್ ಖಲೀಫಾಗಿಂತ ಮುಂಚೆ ಪ್ರಪಂಚದ ದೊಡ್ಡ ಬಿಲ್ಡಿಂಗ್ ಆಗಿದ್ದ ತೈವಾನ್ನ ತೈಪೈ 101 ಬಿಲ್ಡಿಂಗನ್ನು ಕಟ್ಟಿದ್ದು ಇದೇ ಸ್ಯಾಮ್ಸಂಗ್. ಅಲ್ಲದೆ ಮಲೇಷಿಯಾದ ಫೇಮಸ್ ಟ್ವಿನ್ ಟವರ್ ಆದ ಪೆಟ್ರೋನಾಸ್ ಟವರನ್ನು ಕಟ್ಟಿದ್ದು ಕೂಡ ಇದೇ ಸ್ಯಾಮ್ಸಂಗ್. ಈ ಕಟ್ಟಡಗಳಿಂದ ಸ್ಯಾಮ್ಸಂಗ್ ವರ್ಲ್ಡ್ ಫೇಮಸ್ ಆಗುತ್ತೆ. ನೆಕ್ಸ್ಟ್ ಸ್ಯಾಮ್ಸಂಗ್ ಹೆವಿ ಇಂಡಸ್ಟ್ರೀಸ್. ಈ ಕಂಪನಿಯ ಮೂಲಕ ದೊಡ್ಡ ದೊಡ್ಡ ಶಿಪ್ಸ್ ಲೈಕ್ ಡ್ರಿಲ್ ಶಿಪ್, ಕ್ಯಾರಿಯರ್ ಶಿಪ್, ಟ್ಯಾಂಕರ್ ಶಿಪ್, ಕ್ರೂಸ್ ಶಿಪ್ ಈ ರೀತಿಯ ದೊಡ್ಡ ದೊಡ್ಡ ಹಡಗುಗಳನ್ನು ತಯಾರು ಮಾಡ್ತಾರೆ. ನೆಕ್ಸ್ಟ್ ಸ್ಯಾಮ್ಸಂಗ್ ಏರೋಸ್ಪೇಸ್. 1980ರಲ್ಲಿ ಸ್ಯಾಮ್ಸಂಗ್ ಏರೋಸ್ಪೇಸ್ಗೆ ಎಂಟ್ರಿ ಕೊಡುತ್ತೆ. ಇದರ ಭಾಗವಾಗಿ ಜೆಟ್ ಇಂಜಿನ್ಸ್, ಹೆಲಿಕಾಪ್ಟರ್ಸ್, ಟರ್ಬೈನ್, ಏರೋಪ್ಲೇನ್ ಸ್ಪೇರ್ ಪಾರ್ಟ್ಸ್ ಮತ್ತು ಕೊರಿಯನ್ ಮಿಲಿಟರಿಗೋಸ್ಕರ ಮಿಲಿಟರಿ ಟೆಕ್ನಾಲಜಿ, ಫೈಟರ್ ಜೆಟ್, ರೆಡಾರ್ ಸಿಸ್ಟಮನ್ನು ತಯಾರಿಸುತ್ತೆ. 1998ರಲ್ಲಿ ಸ್ಯಾಮ್ಸಂಗ್ ಕಂಪನಿ ಜಪಾನ್ನ ಫೇಮಸ್ ಕಂಪನಿಯಾದ ನಿಸ್ಸಾನ್ ಜೊತೆ ಸೇರಿ SM5 ಕಾರನ್ನು ರಿಲೀಸ್ ಮಾಡಿತ್ತು. ಆದರೆ ಆ ಕಾರ್ ಕಂಪ್ಲೀಟಾಗಿ ಫೇಲ್ ಆಯಿತು. ನಂತರ ಅದನ್ನು ನಿಸ್ಸಾನ್ಗೆ ಸೇಲ್ ಮಾಡಿ ಆಟೋಮೊಬೈಲಿಂದ ಡ್ರಾಪ್ಔಟ್ ಆಗುತ್ತೆ. ಆ ಕಾರು ಸಕ್ಸಸ್ ಆಗಿದ್ದರೆ ಮೋಸ್ಟ್ಲಿ ಇವತ್ತು ನೀವೆಲ್ಲರೂ ಸ್ಯಾಮ್ಸಂಗ್ R ಯೂಸ್ ಮಾಡ್ಬೋದಾಗಿತ್ತು. ಸೌತ್ ಕೊರಿಯಾದಲ್ಲಿರೋ ಎವರ್ಲ್ಯಾಂಡ್ ಅನ್ನೋ ದೊಡ್ಡ ಥೀಮ್ ಪಾರ್ಕ್ ಅನ್ನು ಕಟ್ಟಿದ್ದು ಇದೇ ಸ್ಯಾಮ್ಸಂಗ್. ಇದಲ್ಲದೆ ಈ ಸ್ಯಾಮ್ಸಂಗ್ ಕಂಪನಿಗೆ ಎಷ್ಟೋ ಸ್ಟಾರ್ ಹೋಟೆಲ್ಸ್ ಇವೆ, ಸೇಮ್ ಲೈಕ್ ತಾಜ್ ಹೋಟೆಲ್ ಫಾರ್ ಟಾಟಾ ಕಂಪನಿ. ಸೊ ಸ್ಯಾಮ್ಸಂಗ್ ಕೇವಲ ಮೊಬೈಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮಾತ್ರ ಅಲ್ಲದೆ ಇಂಜಿನಿಯರಿಂಗ್, ಕನ್ಸ್ಟ್ರಕ್ಷನ್ ಆ್ಯಂಡ್ ಟ್ರೇಡಿಂಗ್, ಹೆವಿ ಇಂಡಸ್ಟ್ರೀಸ್, ಮಿಲಿಟರಿ, ಪೆಟ್ರೋಕೆಮಿಕಲ್, ಹೋಟೆಲ್, ವೆಪನ್ ಟೆಕ್ನಾಲಜಿ, ಏರೋಸ್ಪೇಸ್, ಶಿಪ್ ಬಿಲ್ಡಿಂಗ್, ರೋಬೋಟ್ಸ್, ಹಾಸ್ಪಿಟಲ್, ಟೆಕ್ಸ್ಟೈಲ್ ಇಂಡಸ್ಟ್ರೀಸ್, ಇನ್ಶೂರೆನ್ಸ್, ಹೆಲ್ತ್ ಕೇರ್ ಈ ರೀತಿ ಆಲ್ಮೋಸ್ಟ್ 80 ಸೆಕ್ಟಾರ್ಸಲ್ಲಿ ಬಿಸ್ನೆಸ್ ಮಾಡುತ್ತೆ. ಈ ರೀತಿ ಸ್ಯಾಮ್ಸಂಗ್ ಸಕ್ಸಸ್ ಆಗೋದಕ್ಕೆ ಕಾರಣ ಯಾವುದೇ ಹೊಸ ಟೆಕ್ನಾಲಜಿ ಇದ್ದರೂ ಅದಕ್ಕೆ ಎಂಟರ್ ಆಗುತ್ತೆ ಮತ್ತು R&D ಮಾಡುತ್ತೆ, ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗ್ ಕೇವಲ ತನ್ನ ಎಲೆಕ್ಟ್ರಾನಿಕ್ ಬಿಸ್ನೆಸ್ನಲ್ಲಿ R&Dಗೋಸ್ಕರ 2023ರಲ್ಲಿ ಸುಮಾರು $21 ಬಿಲಿಯನ್ ಖರ್ಚು ಮಾಡಿತ್ತು. ಅಂದರೆ ಸುಮಾರು 1,80,000 ಕೋಟಿ. ಈ ರೀತಿ ಫಸ್ಟ್ ಕರ್ವ್ಡ್ ಡಿಸ್ಪ್ಲೇ, ಫೋಲ್ಡಬಲ್, ಡಬಲ್ ಫೋಲ್ಡ್, ಟ್ರೈಫೋಲ್ಡ್ ಫೋನ್ ಈ ರೀತಿ ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕಂತೆ ಅಡ್ಜಸ್ಟ್ ಆಗುತ್ತೆ. ಇವತ್ತಿಗೂ ಎಷ್ಟೋ ದೊಡ್ಡ ದೊಡ್ಡ ಕಂಪನೀಸ್ಗೆ ಬ್ಯಾಟರೀಸ್, ಸೆಮಿಕಂಡಕ್ಟರ್, ಸ್ಕ್ರೀನ್ ಮತ್ತು ಇತರೆ ಸ್ಪೇರ್ ಪಾರ್ಟ್ಸನ್ನು ಸ್ಯಾಮ್ಸಂಗ್ ಸಪ್ಲೈ ಮಾಡುತ್ತೆ. ನಮಗೆಲ್ಲ ಆ್ಯಪಲ್ ಎಷ್ಟು ದೊಡ್ಡ ಕಂಪನಿ ಅಂತ ಗೊತ್ತು. ಆದರೆ ಆ್ಯಪಲ್ ಕಂಪನಿ ಸ್ಯಾಮ್ಸಂಗ್ ಮೇಲೆ ತುಂಬ ಡಿಪೆಂಡ್ ಆಗಿದೆ. ಕೆಲವು ವರ್ಷಗಳಿಂದ TV ಫೀಲ್ಡಲ್ಲಿ ಇದು ನಂಬರ್ 1. ಪೂರ್ತಿ ಸೌತ್ ಕೊರಿಯಾದಲ್ಲಿ ಸ್ಯಾಮ್ಸಂಗ್ ಕಂಪನಿಯ GDP 20%. ಇಷ್ಟಲ್ಲದೆ ಸ್ಯಾಮ್ಸಂಗ್ ಫೌಂಡೇಶನ್ ಮೂಲಕ ಯೂನಿವರ್ಸಿಟಿ, ಮೆಡಿಕಲ್, NGO ಕೂಡ ರನ್ ಮಾಡುತ್ತೆ ಈ ಸ್ಯಾಮ್ಸಂಗ್ ಕಂಪನಿ. ಈ ಸ್ಯಾಮ್ಸಂಗ್ನ ಜರ್ನಿಯಲ್ಲಿ ಸ್ಯಾಮ್ಸಂಗ್ ಮೇಲೆ ತುಂಬ ಕಾಂಟ್ರವರ್ಸಿಗಳು ಇದೆ. ಮೊದಲಿಂದಲೂ ಸೌತ್ ಕೊರಿಯಾದಲ್ಲಿ ಸರ್ಕಾರ ಸ್ಯಾಮ್ಸಂಗ್ ಕಂಪನಿಗೆ ತುಂಬ ಫೇವರ್ ಮಾಡಿತ್ತು. ಈ ಕಂಪನಿ ಸರ್ಕಾರಕ್ಕೆ ಒಂಥರ ಸ್ಪೆಷಲ್. ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ ಫೀಲ್ಡ್ಗೆ ಎಂಟ್ರಿ ಕೊಟ್ಟಮೇಲೆ ಟ್ಯಾಕ್ಸನ್ನು ಅರ್ಧಕ್ಕೆ ಕಡಿಮೆ ಮಾಡಿತ್ತು. ಬೇರೆ ದೇಶದ ಎಲೆಕ್ಟ್ರಾನಿಕ್ ಕಂಪನಿಗಳಿಂದ ಸ್ಯಾಮ್ಸಂಗ್ ಕಂಪನಿಗೆ ಕಾಂಪಿಟೇಷನ್ ಕಡಿಮೆ ಮಾಡೋದಕ್ಕೋಸ್ಕರ ಬೇರೆ ದೇಶದ ಎಲೆಕ್ಟ್ರಾನಿಕ್ ಕಂಪನಿಯನ್ನು ಸೌತ್ ಕೊರಿಯಾದಲ್ಲಿ ಬ್ಯಾನ್ ಮಾಡಿದ್ರು. ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾ ಯುದ್ಧ ಆದಮೇಲೆ ಬೇರೆ ದೇಶಗಳಿಂದ ಬಂದ ಆರ್ಥಿಕ ನೆರವಿನ ಹಣವನ್ನು ಪ್ರಜೆಗಳಿಗೆ ಕೊಡದೆ ಸ್ಯಾಮ್ಸಂಗ್ ಕಂಪನಿಗೆ ಬಿಸ್ನೆಸ್ ಲೋನ್ ಕೊಟ್ಟಿದೆ ಅಂತ ತುಂಬ ಕಂಪ್ಲೇಂಟ್ಸ್ ಇವೆ. ಸ್ಯಾಮ್ಸಂಗ್ ಫೌಂಡರ್ ಲೀ ಬ್ಯಾಂಗ್ ಚುಲ್ 1987ರಲ್ಲಿ ಸತ್ತ ಮೇಲೆ ಅವನ ಮಗ ಲೀ ಉನ್ ಹಿ ಸ್ಯಾಮ್ಸಂಗ್ ಕಂಪನಿ ಸೇರುತ್ತೆ.
ಕೆಲವು ವರ್ಷಗಳ ನಂತರ ಅವನ ಮಗನಿಗೆ ಸೇರುತ್ತೆ. ಇವರಿಬ್ಬರ ಮೇಲೂ ಅವತ್ತಿಂದ ಸೌತ್ ಕೊರಿಯಾ ಪ್ರೆಸಿಡೆಂಟ್ಗಳಿಗೆ ಹಾಗೂ ಕೆಲವು ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ದೊಡ್ಡ ಮೊತ್ತದಲ್ಲಿ ಲಂಚ ಕೊಡೋದು, ಟ್ಯಾಕ್ಸ್ ಮಾಫಿ ಮಾಡೋದು, ಕರಪ್ಷನ್ ಈ ರೀತಿಯ ಆರೋಪಗಳಿವೆ. ಆದರೂ ಗೌರ್ಮೆಂಟ್ ಜೊತೆ ಸ್ಯಾಮ್ಸಂಗ್ ಒಡನಾಟ ಚೆನ್ನಾಗಿರೋದ್ರಿಂದ ಅದರಲ್ಲಿ ಕೆಲವು ಏಸ್ ವಜಾ ಆಯಿತು, ಕೆಲವು ಏಸ್ ಮಾತ್ರ ಚಾಲ್ತಿಯಲ್ಲಿವೆ. ಸೌತ್ ಕೊರಿಯಾ ಗೌರ್ಮೆಂಟ್ ಈ ಕಂಪನಿಗೆ ಇಷ್ಟೆಲ್ಲ ಸಪೋರ್ಟ್ ಮಾಡೋದಕ್ಕೆ ಕಾರಣ ಸೌತ್ ಕೊರಿಯಾ GDPಯಲ್ಲಿ 20% ಈ ಸ್ಯಾಮ್ಸಂಗ್ನದ್ದು. ಈ ಕಂಪನಿಗೆ ಏನಾದರೂ ಆದರೆ ಸೌತ್ ಕೊರಿಯಾ GDP ಡೌನ್ ಆಗುತ್ತೆ. ಸ್ಯಾಮ್ಸಂಗ್ನ ಎಲ್ಲ ಬಿಸ್ನೆಸ್ ಸೆಕ್ಟರ್ ಲಾಸ್ ಆಗುತ್ತೆ. ಅಂದರೆ ಸೌತ್ ಕೊರಿಯಾ ದೇಶಕ್ಕೆ ದೊಡ್ಡ ಲಾಸ್. ಸೊ ಒಂದು ರೀತಿ ಹೇಳಬೇಕು ಅಂದರೆ ಸೌತ್ ಕೊರಿಯಾ ಅಂದರೆ ಸ್ಯಾಮ್ಸಂಗ್, ಸ್ಯಾಮ್ಸಂಗ್ ಅಂದರೆ ಸೌತ್ ಕೊರಿಯಾ. ಇದಿಷ್ಟು ಈ ಸ್ಯಾಮ್ಸಂಗ್ನ ಹಿಸ್ಟರಿ. ಸೊ ಫ್ರೆಂಡ್ಸ್, ಏನೇ ಆಗಲಿ ಒಣಗಿದ ಮೀನು ನೂಡಲ್ಸ್ ಮಾರೋ ಕಂಪನಿ ಇವತ್ತು ಟೆಕ್ನಾಲಜಿ ಫೀಲ್ಡಲ್ಲಿ ರೂಲ್ ಮಾಡ್ತಿದೆ ಅಂದರೆ ಅದೆಲ್ಲವೂ ನಿಜವೂ ಆಶ್ಚರ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.